ಎಲ್ಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸಮಾಜ ವಿಜ್ಞಾನ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ನಿಮ್ಮ SA1 ಪರೀಕ್ಷಾ ತಯಾರಿಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಹಾಯಕವಾಗಲಿದೆ. ನೆನಪಿಡಿ, ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಮೊದಲನೆಯ ಒಂದು ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ, ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆಯು ಸ್ಥಿರವಾಗಿತ್ತು ಏಕೆಂದರೆ? ಇದಕ್ಕೆ ಉತ್ತರ ಆಪ್ಷನ್ ಬಿ, ಬ್ರಿಟಿಷರ ಶೋಷಣೆಯ ಪರಿಣಾಮ. ನಂತರ ಎರಡನೇ ಪ್ರಶ್ನೆ, ರಾಜ್ಯಾಡಳಿತ ವಿಚಾರದಲ್ಲಿ ಕೃಷ್ಣದೇವರಾಯನಿಗಿದ್ದ ವ್ಯಾವಹಾರಿಕ ಜ್ಞಾನವನ್ನು ತಿಳಿಸುವ ಕೃತಿ ಅಂತ ಇದೆ. ಇದಕ್ಕೆ ಉತ್ತರ ಆಪ್ಷನ್ ಬಿ, ಅಮುಕ್ತ ಮೌಲ್ಯದ. ಇನ್ನು ಮೂರನೆಯ ಪ್ರಶ್ನೆ ಬಂದಾಗ ಯಹೂದಿಗಳ ಆದಿಮ ಭಾಷೆ ಅಂತ ಇದೆ. ಆಪ್ಷನ್ ಸಿ, ಹೀಬ್ರೂ. ನಾಲ್ಕನೇ ಪ್ರಶ್ನೆ, ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಒಟ್ಟುಗೂಡಿಸುವಿಕೆಯೇ? ಆಪ್ಷನ್ ಡಿ, ಸಂಯೋಜನೆ. ಐದನೇ ಪ್ರಶ್ನೆ, ಅಪರಾಧ ನ್ಯಾಯಾಲಯವು ಜಾರಿಗೆ ಬಂದ ವರ್ಷ? ಆಪ್ಷನ್ ಬಿ, 1974. ಆಪ್ಷನ್ ಬಿ, 1974 ಏಪ್ರಿಲ್ 1. ಪೋಷಕರು ಈ ತಲೆಮಾರಿಗೆ ಸಂಬಂಧಿಸಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ ಎ, 2ನೇ ತಲೆಮಾರು. ಇನ್ನು ಏಳನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ? ಆಪ್ಷನ್ ಡಿ, ಕೊಡಗು. ಎಂಟನೇ ಪ್ರಶ್ನೆ, ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯಲ್ಪಟ್ಟಿರುವ ತಿಂಗಳು? ಆಪ್ಷನ್ ಸಿ, ಜನವರಿ. ಇನ್ನು ಎರಡನೇ ಮೇನ್ಗೆ ಬಂದಾಗ ಇದು 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ 9ನೇ ಪ್ರಶ್ನೆ ನೋಡೋದಾದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಹಾನ-ಇ ಮಂಡಿ ಎಂಬ ಅಧಿಕಾರಿಯನ್ನು ನೇಮಿಸಲು ಕಾರಣವೇನು? ಇದಕ್ಕೆ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಅವನು ಈ ಒಂದು ಅಧಿಕಾರಿಯನ್ನು ನೇಮಿಸಿರ್ತಾನೆ. 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವ ಮಾಹಿತಿ ತಂತ್ರಜ್ಞಾನ ಕಂಪನಿಗಳ್ಯಾವುವು? ಇನ್ಫೋಸಿಸ್ ಮತ್ತು ವಿಪ್ರೋ. 11ನೇ ಪ್ರಶ್ನೆ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಮಧ್ವಾಚಾರ್ಯರು. ಇನ್ನು 12ನೇ ಪ್ರಶ್ನೆ, 2020ನೇ ವರ್ಷದಿಂದ ಕರ್ನಾಟಕ ವಿಧಾನಸಭೆಯ 224 ಸದಸ್ಯರನ್ನಷ್ಟೇ ಹೊಂದಿರಲು ಕಾರಣವೇನು? ಇದಕ್ಕೆ ಉತ್ತರ ಸಂಸತ್ತಿನ 104ನೇ ತಿದ್ದುಪಡಿಯಿಂದ. ಇನ್ನು 13ನೇ ಪ್ರಶ್ನೆ, ಕುಟುಂಬ ಎಂದರೇನು? ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಗೆ ಒಂದು ಕುಟುಂಬ ಎಂದು ಕರೆಯುತ್ತೇವೆ. ಇನ್ನು 14ನೇ ಪ್ರಶ್ನೆ, ಕೇರಳ ರಾಜ್ಯದ ನಾಯರ್ ಕುಟುಂಬಗಳನ್ನು ಮಾತೃಪ್ರಧಾನ ಕುಟುಂಬಗಳು ಎಂದು ಕರೆಯಲಾಗುತ್ತಿದೆ ಏಕೆ? ಏಕೆಂದರೆ ಈ ಒಂದು ಕುಟುಂಬಗಳಲ್ಲಿ ತಾಯಿಯೇ ಮನೆ ಒಡೆತಿಯಾಗಿದ್ದು ಆಕೆಯ ಹೆಸರಿನಲ್ಲೇ ಎಲ್ಲ ಒಂದು ಆಸ್ತಿ ವಹಿವಾಟು ಸಂಸಾರಗಳು ನಡೆಯುತ್ತಿರುತ್ತದೆ. ನಂತರ 15ನೇ ಪ್ರಶ್ನೆ, ಕರ್ನಾಟಕದ ಮೀನುಗಾರಿಕಾ ಬಂದರುಗಳನ್ನು ಹೆಸರಿಸಿ? ಇಲ್ಲಿ ಭಟ್ಕಳ, ಮಲ್ಪೆ, ಕಾರವಾರ, ಕುಮಟ, ಹೊನ್ನಾವರ ಇವು ಮೀನುಗಾರಿಕಾ ಬಂದರುಗಳು. 16ನೇ ಪ್ರಶ್ನೆ, ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವುದನ್ನು ಏನೆಂದು ಕರೆಯುತ್ತಾರೆ? ಇಲ್ಲಿ ಮಾನವ ಶಕ್ತಿ ಮತ್ತು ಭೌತಿಕ ಸಂಪತ್ತುಗಳನ್ನು ಒಂದೆಡೆ ಸೇರಿಸುವುದನ್ನು ಸಂಘಟನೆ ಎಂದು ಕರೆಯುತ್ತಾರೆ. ಇನ್ನು 3ನೇ ಮೇನ್ಗೆ ಬಂದಾಗ ಇವು 3-4 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು? ಇಲ್ಲಿ ಕ್ರೈಸ್ತ ಧರ್ಮವು ಒಂದು ಯೇಸುವಿನನ್ನು ಶಿಲುಬೆಗೆ ಏರಿಸಿದ ನಂತರ ಅವನ ಅನುಯಾಯಿಗಳಿಗೆ ಕಿರುಕುಳ ಹೆಚ್ಚಾಯಿತು. ಕಾನ್ಸ್ಟಂಟಿನೈನ್ನ ಈ ಅವಧಿಯಲ್ಲಿ ರಾಜ್ಯ ಧರ್ಮವಾಯಿತು. ನಂತರ ಈ ಧರ್ಮ ಪ್ರಪಂಚದ ತುಂಬ ಹರಡಿತು. ಚರ್ಚ್ಗಳು ಪ್ರಪಂಚದ ತುಂಬ ಬೆಳೆದವು. ನಂತರ ಮೊದಲನೇ ಪಾಣಿಪಟ್ ಕದನದ ಪರಿಣಾಮವೇನು? ಇಲ್ಲಿ ಈ ಒಂದು 18ನೇ ಪ್ರಶ್ನೆಗೆ ಬಾಬರ್ 1526ರಲ್ಲಿ ದಾಳಿ ಮಾಡಿದನು ಮತ್ತು ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋತನು. ಬಾಬರ್ 1526ರಲ್ಲಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ. ಮತ್ತು ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಕೀ ಉತ್ತರಗಳು ಈ ಒಂದು PDF ಪ್ರಶ್ನೆ ಪತ್ರಿಕೆಯ ಕೆಳಗಡೆ ನೀಡಲಾಗಿರುತ್ತೆ. ನೋಡಿ, ಎಲ್ಲ ಪ್ರಶ್ನೆಗಳಿದೆ.
ಇಲ್ಲಿ 3 ಅಂಕದ ಪ್ರಶ್ನೆಗಳು, 8 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆಗಳಿದೆ. ನಂತರ ಭೂಪಟವನ್ನು ಸಹ ನೀಡಲಾಗಿದೆ. ಇದಕ್ಕೆ ಮಾದರಿ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದ ಈ ಪತ್ರಿಕೆಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ನೀವು ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತು ಪರೀಕ್ಷೆ Essay 1ಗಾಗಿ ಸಮಾಜ ವಿಜ್ಞಾನದ ಈ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಅಂದರೆ ನಿಮಗೆ ಒಂದು ಅಭ್ಯಾಸ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಯಾಗಿದ್ದು, ಪರೀಕ್ಷೆಯ ಒಂದು ಸಿದ್ಧತೆಗೆ, ತಯಾರಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರವನ್ನು ನೀವು ಓದ್ಕೋಬಹುದಾಗಿರುತ್ತೆ. ಮತ್ತು ಇದು ನಿಮ್ಮ ಶಾಲೆಯಲ್ಲಿ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅನ್ನೋದು ತಪ್ಪಾಗಿರುತ್ತೆ. ಇದು ನಿಮಗೆ ಒಂದು ಅಭ್ಯಾಸ, ಪ್ರಾಕ್ಟೀಸ್ ಮಾಡಲಿಕ್ಕೆ, ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಗೆ ಸಿದ್ಧರಾಗಲು ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಸಹಕಾರಿಯಾಗುತ್ತೆ ಅಂತ ಭಾವಿಸ್ತೇನೆ. ತಪ್ಪದೇ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.